ನಮಸ್ಕಾರ, ಹೇಗಿದ್ದೀರಾ? ವಾಟ್ಸಪ್ ಈಗ ನಮಗೆ ಡೇ ಟು ಡೇ ಲೈಫಲ್ಲಿ ಹೇಗೆ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಬಟ್ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ನಿಮಗೆ ಕರೆಂಟ್ ಹೊಡೆಯಲ್ಲ, ಬಟ್ ಶಾಕ್ ಕೊಡುತ್ತೆ. ಅದು ಯಾವಾಗಂದ್ರೆ ನಿಮ್ಮ ವಾಟ್ಸಪ್ ಬ್ಯಾನ್ ಆದಾಗ. ಬಟ್ ಅದಕ್ಕೆ ಒಂದು ಸೆಪರೇಟ್ ನ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ವಾಟ್ಸಪ್ ಬ್ಯಾನ್ ಆದ್ರೆ ಅಲ್ಲಿಂದ ನಿಮಗೆ ಸೊಲ್ಯೂಷನ್ ಕೂಡ ಇದೆ. ಇನ್ನೊಂದು ಶಾಕ್ ಯಾವಾಗ ಆಗುತ್ತಂದ್ರೆ ನೀವು ವಾಟ್ಸಪ್ ಅಲ್ಲಿ ಲಾಗಿನ್ ಆಗಬೇಕಾದ್ರೆ OTP ಬರದಿದ್ದಾಗ. ಬಟ್ ಟೆನ್ಷನ್ ಮಾಡ್ಕೋಬೇಡಿ, ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದರ ಸೊಲ್ಯೂಷನ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ವಾಟ್ಸಪ್ ಅಲ್ಲಿ ನಿಮ್ಗೆ OTP ಬರದೇ ಇರೋದು ಅಥವಾ ಕೋಡ್ ಬರದೇ ಇಲ್ದಾಗ ಯಾವೆಲ್ಲ ಸೆಟ್ಟಿಂಗ್ ನ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು, ಎಲ್ಲದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೂ ಕೂಡ ವಾಟ್ಸಪ್ OTP ಪ್ರಾಬ್ಲಮ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ, ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಲ್ಲ, ಪಕ್ಕಾ. ಸೊ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ನೀವು ಬಹಳಷ್ಟು ವಿಡಿಯೋಸ್ ಅಲ್ಲಿ ನೋಡಿರಬಹುದು, ವಾಟ್ಸಪ್ OTP ಬರಕ್ಕೆ ನಿಮ್ಮ ಮೊಬೈಲ್ ನ ಕ್ಯಾಶ್ ಮೆಮೊರಿ ಡಿಲೀಟ್ ಮಾಡಿ, ಸ್ವಲ್ಪ ಜನ ಹೇಳ್ತಾರೆ ಸ್ಟೋರೇಜ್ ಅನ್ನೇ ಡಿಲೀಟ್ ಮಾಡಿ, ಇನ್ನು ಸ್ವಲ್ಪ ಜನ ಅಡ್ವಾನ್ಸ್ ಸೆಟ್ಟಿಂಗ್ ನ ಹೇಳ್ಕೊಡ್ತಾರೆ, ಅದೇನಂದ್ರೆ ಫೋನ್ ನ ರೀಸ್ಟಾರ್ಟ್ ಮಾಡಿಬಿಡಿ. ಬಟ್ ಅದೆಲ್ಲ ಬರೇ ಹೇಳೋ ಮಾತು, ನಿಮ್ಮ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲ್ಲ. ಅದೇಗಪ್ಪ ಅಂದ್ರೆ ನಿಮ್ಮ ಕೈನ ಬೋನ್ ಫ್ರಾಕ್ಚರ್ ಆದಾಗ ಕೈ ಮೇಲೆ ನೀವು ಎಷ್ಟೇ ಬಾಂಬ್ ಹಚ್ಚಿದ್ರು ಏನು ಪ್ರಯೋಜನ ಆಗಲ್ಲ, ಡಾಕ್ಟರ್ ಹತ್ರನೇ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಡಾಕ್ಟರ್ ಹತ್ರ ಬೇಡ, ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಗೆ ಕಾಂಟ್ಯಾಕ್ಟ್ ಮಾಡೋಣ. ಅದಕ್ಕೇನ್ ಮಾಡಿ, ನಿಮ್ಮ ಮೊಬೈಲ್ ಬ್ರೌಸರ್ ನಲ್ಲಿ ಹೋಗಿ, ನಿಮ್ಮ ಮೊಬೈಲ್ ನ ಯಾವುದೇ ಬ್ರೌಸರ್ ಇರ್ಲಿ, ಕ್ರೋಮ್ ಇದ್ರೂ ನಡೆಯುತ್ತೆ, ಇಲ್ಲ ನೀವೇನಾದ್ರೂ ಬೇರೆ ಬ್ರೌಸರ್ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಅದ್ರಲ್ಲೂ ಕೂಡ ಸೇಮ್ ಸ್ಟೆಪ್ಸ್ ಫಾಲೋ ಆಗುತ್ತೆ. ಇಲ್ಲಿ ನಾನು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೋತೀನಿ. ಗೂಗಲ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮ್ಗೆ ಫಸ್ಟ್ ವೆಬ್ಸೈಟ್ ಕಾಣ್ತಿರಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ ಕೆಲವು ಆಪ್ಷನ್ ಗಳು ಬರುತ್ತೆ. OTP ಪ್ರಾಬ್ಲಮ್ ಇದ್ರೆ ಇಲ್ಲಿ ವಾಟ್ಸ್ಆಪ್ ಮೆಸೆಂಜರ್ ಸಪೋರ್ಟ್ ಇದೆ ಅಲ್ಲ, ಇಲ್ಲಿ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಎಲ್ಲ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಔಟ್ ಮಾಡಿ. ನೀವು ಇಂಡಿಯಾದಲ್ಲಿ ಇದ್ರೆ ಇಂಡಿಯಾ ಅಂತ ಕಂಟ್ರಿ ಸೆಲೆಕ್ಟ್ ಮಾಡಿ, ಇಲ್ಲಪ್ಪ ಬೇರೆ ಯಾವ್ದಾದ್ರು ಕಂಟ್ರಿಯಲ್ಲಿ ಇದೆ ಆ ಕಂಟ್ರಿ ಕೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ವಾಟ್ಸ್ಆಪ್ ನಂಬರ್ ನ ಫಿಲ್ ಔಟ್ ಮಾಡಿ. ಅದಾದ್ಮೇಲೆ ಇಲ್ಲಿ ಇಮೇಲ್ ID ಹಾಗೂ ಕನ್ಫರ್ಮ್ ಇಮೇಲ್ ID ಅದನ್ನ ಕೊಡಿ. ಇಲ್ಲಿ ನೀವು ಕೊಡುವಂತಹ ಮೇಲ್ ID ಏನಿದೆ ಅದಕ್ಕೆ ವಾಟ್ಸ್ಆಪ್ ಅವರು ನಿಮ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಿಮ್ಮ ಯಾವ ಇಮೇಲ್ ID ಆಕ್ಟಿವ್ ಇರುತ್ತಲ್ಲ ಅದನ್ನ ಕೊಡಿ. ನಂತರ ಇಲ್ಲಿ ಒಂದು ಆಪ್ಷನ್ ಇದೆ, ಹೌ ಡು ಯು ಯೂಸ್ ವಾಟ್ಸ್ಆಪ್ ಅಂತ. ಅಂದ್ರೆ ನೀವು ವಾಟ್ಸ್ಆಪ್ ನ ಎದ್ರಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ. ನಿಮ್ಮ ಮೊಬೈಲ್ ಫೋನ್ ಆಂಡ್ರಾಯ್ಡ್ ಇದ್ರೆ ಆಂಡ್ರಾಯ್ಡ್ ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಏನಾದ್ರು ಆಪಲ್ ಫೋನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಐಫೋನ್ ಅಂತ ಸೆಲೆಕ್ಟ್ ಮಾಡಿ. ಅದೇ ನೀವು ವೆಬ್ ಬ್ರೌಸರ್ ಅಲ್ಲಿ ಅಂದ್ರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ವೆಬ್ ಅಂಡ್ ಡೆಸ್ಕ್ಟಾಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಮೆಸೇಜ್ ತರ ಇದೆ ಅಲ್ಲ, ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅಥವಾ ಕ್ವೆರಿನ ಬರಿಬೇಕಾಗುತ್ತೆ. ಅಂದ್ರೆ ನೀವು ಇಲ್ಲಿ ವಾಟ್ಸ್ಆಪ್ ಅವರಿಗೆ ತಿಳಿಸಬೇಕು ನಿಮ್ಗೆ ಯಾವ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನಿಮ್ಗೆ ಇನ್ನೂ ಈಸಿ ಆಗ್ಲಿ ಅಂತ ಆ ಬಾಕ್ಸ್ ಅಲ್ಲಿ ಏನೆಲ್ಲ ಬರಿಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟೆಕ್ಸ್ಟ್ ಅಂತ ಕೊಟ್ಟಿರ್ತೀನಿ. ಅದರಲ್ಲಿ ನೀವೇನು ಮಾಡಕ್ ಹೋಗ್ಬೇಡಿ, ಡಿಸ್ಕ್ರಿಪ್ಷನ್ ಇಂದ ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಡಿ ಅಷ್ಟೇ. ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಲೋಡ್ ಆಗಕ್ಕೆ ಟೈಮ್ ತಗೊಳುತ್ತೆ. ಅದಾದ ನಂತರ ಈ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಸೆಂಡ್ ಕ್ವಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಈ ತರದ ಒಂದು ಪಾಪ್ಅಪ್ ನಿಮ್ಗೆ ಸಿಗುತ್ತೆ, ಅಂದ್ರೆ ನಿಮ್ಮ ಪ್ರಾಬ್ಲಮ್ ಏನಿತ್ತಲ್ಲ ಅದು ವಾಟ್ಸ್ಆಪ್ ಅವರಿಗೆ ಸೆಂಡ್ ಆಗಿದೆ ಅಂತ. ಇದಾದ 3 ದಿನಗಳ ಒಳಗೆ, ಸ್ವಲ್ಪ ಕೇಸಸ್ ಅಲ್ಲಿ 5 ರಿಂದ 6 ದಿನಗಳು ಕೂಡ ಆಗುತ್ತೆ, ನಿಮ್ಮ ಮೇಲ್ ID ಗೆ ಮೇಲ್ ಬರುತ್ತೆ, ಯಾಕೆ ನಿಮ್ಮ ಮೊಬೈಲ್ ಫೋನ್ಗೆ OTP ಬರ್ತಾ ಇಲ್ಲ ಅಥವಾ ಪ್ರಾಬ್ಲಮ್ ಇದ್ರೆ ಏನು ಸೊಲ್ಯೂಷನ್ ಅಂತ. ಸೊ ಜನರಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಏನಾದ್ರೂ ವಾಟ್ಸ್ಆಪ್ ಇಂದ ಮೇಲ್ ಬಂದ್ರೆ ಸಾಕು, ಒಮ್ಮೆ ಮೊಬೈಲ್ ಇಂದ ವಾಟ್ಸ್ಆಪ್ ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ ಲಾಗಿನ್ ಆಗಿ, ಅಲ್ಲಿ ನಿಮ್ಗೆ OTP ಯ ಸಮಸ್ಯೆ ಬರಲ್ಲ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರಬಹುದು. ಸೊ ನಿಮ್ಗೆ ಏನಾದ್ರೂ ಇಲ್ಲಿಯವರೆಗೂ ನಿಮ್ಮ ವಾಟ್ಸ್ಆಪ್ ನಂಬರ್ ಬ್ಯಾನ್ ಆಗಿದೆ ಅಥವಾ OTP ಪ್ರಾಬ್ಲಮ್ ಇದ್ರೆ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಈ ಪ್ರಾಬ್ಲಮ್ಸ್ ಯಾವ್ದು ಇಲ್ಲ, ಯಾವ್ದಾದ್ರು ಹೊಸ ವಾಟ್ಸ್ಆಪ್ ಪ್ರಾಬ್ಲಮ್ ಇದೆ ಅಂದ್ರೂ ಕಮೆಂಟ್ ಅಲ್ಲಿ ಅದನ್ನ ತಿಳಿಸಿ. ಅದರ ಸೊಲ್ಯೂಷನ್ ನನಗೆ ಗೊತ್ತಿದ್ರೆ ಅಲ್ಲೇ ನಿಮ್ಗೆ ತಿಳಿಸ್ತೀನಿ. ಹಾಗೇನೆ ನಿಮ್ಮ ವಾಟ್ಸ್ಆಪ್ ಆಲ್ರೆಡಿ ಬ್ಯಾನ್ ಆಗಿದೆ, ಅನ್ಬ್ಯಾನ್ ಹೇಗೆ ಮಾಡೋದು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರ ಅಂದ್ರೆ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ, ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ.